ಕನ್ನಡದ ನಟಿ ಮೇಘನಾ ರಾಜ್ ಅವರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದರು. ಈ ವೇಳೆ ತಮ್ಮ ಪತಿ ದಿವಂಗತ ಚಿರಂಜೀವಿ ಸರ್ಜಾ ಅವರನ್ನು ನೆನೆದು ಭಾವುಕರಾದ ಘಟನೆ ಜರುಗಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯೊಬ್ಬರು ತಮ್ಮ ವೈಯಕ್ತಿಕ ಬದುಕಿನ ಕರಾಳ ಘಟನೆಯನ್ನು ಹಂಚಿಕೊಳ್ಳುತ್ತಿದ್ದಾಗ ಅದು ಮೇಘನಾ ಅವರ ಮನಸ್ಸಿನ ಆಳದಲ್ಲಿ ನೋವನ್ನು ಬಡಿದೆಬ್ಬಿಸಿತು. ಅಪಘಾತದಲ್ಲಿ ಪತಿಯನ್ನು ಕಳೆದುಕೊಂಡ ಆ ಮಹಿಳೆ ವೇದಿಕೆ ಮೇಲೆ ಬಿಕ್ಕಿ ಬಿಕ್ಕಿ ಅಳುತ್ತಾ, ಪತಿ ಅಗಲಿದ ನಂತರ ನಾನು ಬದುಕಬಾರದು ಎಂದು ಎಷ್ಟೋ ಬಾರಿ ಆತ್ಮಹತ್ಯೆಗೆ ಆಲೋಚನೆ ಮಾಡಿದ್ದೆ, ಆದರೆ ಆಸ್ಪತ್ರೆಯವರು ನನಗೆ ಧೈರ್ಯ ತುಂಬಿ ಪ್ರಾಣ ಉಳಿಸಿದರು ಎಂದು ಹೇಳಿದಾಗ ಇಡೀ ಸಭಾಂಗಣ ಮೌನಕ್ಕೆ ಶರಣಾಯಿತು. ಬಳಿಕ ಮಾತು ಮುಂದುವರಿಸಿದ ಆ ಮಹಿಳೆ ಮೇಘನಾ ರಾಜ್ ಅವರನ್ನು ಉದ್ದೇಶಿಸಿ ಮಾತನಾಡಿದರು. ಚಿರಂಜೀವಿ ಸರ್ಜಾ ಅವರು ಅಗಲಿದಾಗ ಮೇಘನಾ ಅವರು ತುಂಬ ಚಿಕ್ಕ ವಯಸ್ಸಿನವರಾಗಿದ್ದರು ಎಂದು ಪ್ರಸ್ತಾಪಿಸಿದಂತೆ ಮೇಘನಾ ರಾಜ್ ಅವರಿಗೆ ತಮ್ಮ ಹಳೆಯ ನೋವು ಕಾಡಿ ಕಣ್ಣಾಲಿಗಳು ಒದ್ದೆಯಾದವು. ಮಹಿಳೆಯ ನೋವಿನ ಮಾತುಗಳು ಮತ್ತು ಮೇಘನಾ ಅವರ ಜೀವನದ ಹಾದಿ ಸಾಮ್ಯತೆ ಇದ್ದಿದ್ದರಿಂದ ಆ ಕ್ಷಣದಲ್ಲಿ ನಟಿ ತೀವ್ರವಾಗಿ ಭಾವುಕರಾದರು. ಈ ಹೃದಯ ಸ್ಪರ್ಶಿ ದೃಶ್ಯವು ಕಾರ್ಯಕ್ರಮದಲ್ಲಿದ್ದ ಪ್ರತಿಯೊಬ್ಬರ ಕಣ್ಣನ್ನು ತೇವಗೊಳಿಸಿತು. ವೇದಿಕೆ ಮೇಲೆ ಮೇಘನಾ ರಾಜ್ ಭಾವುಕರಾದ ಈ ಹೃದಯ ಸ್ಪರ್ಶಿ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ತಮ್ಮ ವೈಯಕ್ತಿಕ ಬದುಕಿನ ಅತಿ ದೊಡ್ಡ ನೋವನ್ನು ಮರೆತು ಸಮಾಜದ ಮುಂದೆ ಧೈರ್ಯವಾಗಿ ನಿಂತಿರುವ ಅವರ ವ್ಯಕ್ತಿತ್ವಕ್ಕೆ ನೆಟ್ಟಿಗರು ಫಿದಾ ಆಗಿದ್ದಾರೆ. ಪತಿಯ ಅಗಲಿಕೆಯ ನಂತರವೂ ಕುಗ್ಗದೆ ಮಗ ರಾಯನ್ ಜವಾಬ್ದಾರಿ ಹೊತ್ತು ನೋವಿನಲ್ಲೂ ನಗು ಬೀರುತ್ತಿರುವ ಮೇಘನಾ ನಿಜಕ್ಕೂ ಗ್ರೇಟ್ ಎಂದು ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ. ಮೇಘನಾ ರಾಜ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.